ಎಷ್ಟೊಂದು ವಜನಿದೆ ಈ ಬ್ಯಾಗು. ನಮ್ಮಣ್ಣನಿಗೆ ಹೇಳಿ ಬಂದಿದ್ರೆ ಕಾರ್ ಕಳಿಸ್ತಾ ಇದ್ದ. ಅವನಿಗೆ ಹೇಳ್ತಿ ಸಸ್ಪೆನ್ಸ್ ಕೊಡೋಣ ಅಂತ ಹಾಗೆ ಒಬ್ಬಳೆ ಬಂದದ್ದು ತಪ್ಪಾಯಿತು. ಇರಲಿ, ಯಾರಾದರೂ ಕೂಲಿಯವರು ಬಂದ್ರೇನೋ ನೋಡಿದ್ರಾಯ್ತು. ಓ, ಅಲ್ಲಿ ಯಾರೋ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ, ಬರಲಿ. ನಿಲ್ಲು. ಯಾಕೆ? ನನ್ನಿಂದ ಏನಾಗಬೇಕು? ನನ್ನ ಈ ಬ್ಯಾಗನ್ನ ನಮ್ಮ ಮನೆಗೆ ಹೊತ್ಕೊಂಡು ನಡಿ. ನಿನಗೆ 10 ರೂಪಾಯಿ ಕೊಡ್ತೀನಿ. ನಾನು ಈ ನಿನ್ನ ಬ್ಯಾಗ್ ಹೊತ್ತಿಕೊಂಡು ಹೋದರೆ ನೀ ನನಗೆ 10 ರೂಪಾಯಿ ಕೊಡ್ತೀಯಾ? 10 ರೂಪಾಯಿ ಸಾಕಾಗಲ್ಲ ಅಂದ್ರೆ ಇನ್ನೂ 10 ರೂಪಾಯಿ ಕೇಳು, ಕೊಡ್ತೀನಿ. ಗಂಡಸರಿಗೆ ಎಲ್ಲಿಂದ ಬರಬೇಕು ಹಣ? ಲೇ ಶ್ರೀಮಂತ ಕೊಬ್ಬಿನೇನೆ, ಕೇಳೇ ಇಲ್ಲಿ ನಿಮ್ಮಂತ ಬಂಡ ಶ್ರೀಮಂತರ ಕತೆ. ನಮ್ಮಂತ ಬಡ ರೈತರು ದುಡಿದು ಸಂಪಾದಿಸಿದ ಹಣವನ್ನು ನೀವು ತಿಂದು ತೇಗಿ ಬಿಡುತ್ತೀರಾ. ನಮ್ಮಂತ ಬಡ ರೈತರು ದುಡಿಯದ ಸುಮ್ಮನೆ ಕುಳಿತರೆ ಮಣ್ಣು ತಿನ್ನಬೇಕಾಯ್ತು. ಜೋಕೆ ಇಷ್ಟೆಲ್ಲ ಮಾತಾಡೋಕೆ ಯಾರೋ ನೀನು? ಏ ಶ್ರೀಮಂತ, ನಿಮ್ಮಂತ ಶ್ರೀಮಂತ ಹೆಣ್ಣಿನ ಸಕ್ಕನ್ನು ಮುರಿಯಲು ಒದ್ದು ಬುದ್ಧಿ ಕೆಲಸಲು ಬಂದ ಜಯ ಬ್ಯಾನ್ ನಟ್ ವೈ ಜಯ ಸೂರ್ಯ. ನಾನು ಯಾರು ಗೊತ್ತೇನೋ? ನಿತ್ಯ ಹುಲಿಗಳನ್ನ ಬೇಟೆಯಾಡಿ ತಿನ್ನು ಈ ಊರಿನ ಆಗರ್ಭ ಶ್ರೀಮಂತ ದೇವೇಂದ್ರನ ತಂಗಿ ಮಿಸ್ ರಂಜಿತಾ. ಆ ನರ ರಾಕ್ಷಸ ದೇವೇಂದ್ರನ ತಂಗಿ ಅಂತ ನಿನಗೆ ಇಷ್ಟೊಂದು ಕೊಬ್ಬು ತುಂಬಿದೆ. ನನಗೆ ದುರಹಂಕಾರ ಅಂತೇನು? ನಮ್ಮಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸಬೇಕಾದಿತ್ತು. ಎಚ್ಚರ ರಂಜಿತಾ, ನಿಮ್ಮನ್ನ ಅಷ್ಟ ಯಾಕೆ, ನಿಮ್ಮನ್ನಷ್ಟ 100 ಜನ ದೇವೇಂದ್ರಗಳು ಬಂದರು. ನಾನು ಹೆದರಿ ಬೆನ್ನು ಕೊಟ್ಟು ಓಡಿ ಹೋಗಲು ಸ್ಯಾಂಡನಲ್ಲ. 7 ಕೋಟಿ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ನಿಮ್ಮಂತ ಶ್ರೀಮಂತರಿಗೆ ದಬ್ಬಾಳಿಕೆ ಮುರಿದು ಮುದ್ದು ಜನರಿಗೆ ನ್ಯಾಯ ದೊರಕಿಸುವುದೇ ನನ್ನ ಗುರಿ. ನೋಡು ಮಿಸ್ಟರ್ ಸೂರ್ಯ, ಗುರಿ ಸಾಧಿಸುತ್ತೇನೆಂದು ನಮ್ಮ ವಿರುದ್ಧ ಹೋರಾಡಿದ್ರೆ ಮಣ್ಣು ಮುಕ್ಕಿಸಿ ಬಿಡ್ತೇವೆ. ಎಚ್ಚರ. ಏ ರಂಜಿತಾ, ನಿಮ್ಮ ವಿರುದ್ಧ ಎಷ್ಟ ಯಾಕೆ, ಬಡವರಿಗಾಗಿ ಇಡೀ ಸರ್ಕಾರವೇ ಎದುರಾದರೂ ಸರಿ ನಾನು ಅಂಜಲಾರೆ. ಬಡ ಜನತೆಗಿದ್ದ ಕಟ್ಟಪಾಡು ಒದ್ದು ಮುರಿತು ವಿನಾ ಅದರಲ್ಲಿ ಬಿದ್ದು ಸಾಯಲಾರೆ. ಅದರಂತೆ ನಿಮ್ಮನ್ನು ಒದ್ದು ಕರಿತೀನಿ. ಹೆದರಿ ಬೆನ್ನು ಕೊಟ್ಟಿ ಓಡಿ ಹೋಗಲು ಇವನು ಬರೇ ಸೂರ್ಯನಲ್ಲ, ಗಂಡದಿಯ ಸೂರ್ಯ. ಗಂಡದಿಯ ಸೂರ್ಯನೆಂದು ಹಾರಾಡಬೇಡ ಸೂರ್ಯ, ಸುಮ್ಮನೆ ನನಗೆ ದಾರಿ ಬಿಡು. ರಂಜಿತಾ, ಸುಮ್ಮನೆ ಹೋಗವನು ತಡೆದು ತಪ್ಪು ಮಾಡಿಬಿಟ್ಟೆ. ಮೊದಲು ನನಗೆ ನೀನೇನು ಹೇಳಿದೆ? ಈ ನಿನ್ನ ಬ್ಯಾಗ್ ಹೊತ್ತುಕೊಂಡು ಹೋದರೆ ನೀನು 10 ರೂಪಾಯಿ ಕೊಡ್ತೀನಿ ಅಂತಿಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಕೇಳು. ಏನದು ಹೇಳು. ಈ ನನ್ನ ಬಟ್ಟೆಯನ್ನು 1 ಸಾರಿ ವಾಸಿ ಮಾಡಿ ಕೊಟ್ಟರೆ ನಿನಗೆ 100 ರೂಪಾಯಿ ಕೊಡ್ತೀನಿ, ಮಾಡ್ತೀಯಾ? ಯು ಸ್ಟುಪಿಡ್ ನಾನ್ಸೆನ್ಸ್, ನಿನ್ನನ್ನು ಹಾಗೆ ಬಿಡೋದಿಲ್ಲ. ಇಂಗ್ಲಿಷ್ನಲ್ಲಿ ಮಾತನಾಡಲು ಇಂಗ್ಲೆಂಡ್ನಲ್ಲ, ಅಚ್ಚ ಕನ್ನಡದಲ್ಲಿ ಮಾತನಾಡು ಸುಂದರಿ. ಭಾರತಾಂಬೆ ನಾರಿಯರು ಈ ಊರಿನಲ್ಲಿ ಬಾಳ ಇಲ್ಲದಿದ್ದರೇನಾತು? ನೀನು ದೇವೇಂದ್ರನ ತಂಗಿ ಅಂತ ದುರಂಕಾರದಿಂದ ಮೆರೆದರೆ ನಿನ್ನ ಕೊಬ್ಬಿಳಿಸಬೇಕಾಯಿತು. ಎಚ್ಚರ. ನನಗೆ ಎಚ್ಚರ ಎಂದು ಹೇಳ್ತೀಯೇನು? ಹುಟ್ಟಿದವನೇ ರಂಜಿತಾ, ಬಡವ ಎಂದು ಇನ್ನೊಂದು ಸಾರಿ ನುಡಿದರೆ ನಿನ್ನ ನುಡಿದ ನಾಡಿಗೆಯನ್ನು ಸೆಳೆ ಬಿಡುತ್ತೇನೆ. ಏನೋ ಒಂದು ಎನ್ನುವಂತ ಇಲ್ಲಿವರೆಗೆ ತಾಳ್ಮೆ ಎಂದಿದ್ದೇನೆ. ಇಲ್ಲವಾದರೆ ಈ ಮಲಗಿದ ಹುಲಿಯನ್ನು ಎಬ್ಬಿಸಿ ಈ ಸೂರ್ಯ ಕಣ್ಣು ಬಿಟ್ಟರೆ ಅರ್ಧ ಸೆಕೆಂಡಿನಲ್ಲಿ ಸುಟ್ಟು ಹೋಗುವುದು ನಿನ್ನ ಈ ಅಂದವಾದ ದೇಹವು. ಹೊರಟು ಹೋಗಲಿಲ್ಲ. ಹೋಗುತ್ತೇನೆ ಸೂರ್ಯ, ಇದು ಇಲ್ಲಿಗೆ ಮುಗಿಯಿತು ಎಂದು ತಿಳಿಬೇಡ. ಇನ್ನು ಮುಂದೆ ಶುರು ನಿನ್ನ ಬಿರುಸಿನ ಪಂದ್ಯ. ಬರ್ತೀನಿ. ಹೋಗಲೇ ಹುಚ್ಚು ಎಣ್ಣೆ ಹೋಗು. ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ.